ಚಂದ್ರಣ್ಣ, ಈಗೆಲ್ಲ ಕೆಲಸ ಎಲ್ಲ ಹೆಂಗಾಗ್ತಾ ಇದೆ? ಈಗ ನಾವು ಊರು ಮನೆಯವರೆಲ್ಲ ಯಾವ ಯಾವ ಕೆಲಸ ಎಂತೆಂತ ಮಾಡ್ಬೇಕು ಹೇಳಿ ಎಲ್ಲ ಮಾಡ್ತೀವಿ. ವಾಸಣ್ಣನು ರಮೇಶಣ್ಣನು ಹೇಳಿದ್ರು ಅದೇ ಕೇಳ್ಕುಬಾ ಅಂತ, ಮತ್ತೆ ಭವ್ಯ ಇತ್ಲಾಗ ಬರ್ಬೇಕು ಅಂತ. ಹಂಗಾಗಿ ನಾನು ಅದ್ರ ಜೊತೆ ಬಂದೆ, ನಿಮ್ಮ ಹತ್ರನೂ ಮಾತಾಡ್ದಂಗೆ ಆಗ್ತದೆ ಅಂತ. ನೀವು ಸಿಕ್ಕಿದ್ದು ಒಳ್ಳೇದಾಯ್ತು ಮರ್ರ. ಹೂನ ಮಹೇಶ, ನಾನೇ ನಿಮ್ಮ ಹತ್ರ ಎಲ್ಲ ಮಾತಾಡ್ಬೇಕಂತ ಜ್ಞಾನ ಮಾಡಿದ್ದೆ. ನೀ ಬಂದಿದ್ದು ಒಳ್ಳೇದಾಯ್ತು. ಕೆಲಸ ಎಂತ ಎಲ್ಲ ಶುರು ಮಾಡ್ಬೇಕಣ್ಣ. ಸುಣ್ಣ ಬಣ್ಣ ಪೇಂಟ್ ಎಲ್ಲ ಆಗ್ಯದೆ, ಮನೆ ಕ್ಲೀನ್ ಆಗ್ಯದೆ. ಅದು ಬಿಟ್ಟು ಇನ್ನೆಲ್ಲ ಮದುವೆ ಕೆಲಸಗಳು ಶುರು ಮಾಡ್ಬೇಕಣ್ಣ. ಮದುವೆ ಪತ್ರಿಕೆ ಹಾಗೆ ಹಿಂಗೆ ಎಲ್ಲರಿಗೆ ಕೊಟ್ಟಾಗ್ಯದೆ. ನಿನ್ನೆ ನಾನು ಆ ದಿವಸ ಕೂತ್ಕೊಂಡು ಅದೇ ಲೆಕ್ಕಾಚಾರ ಹಾಕಿದ್ವಿ. ಇಬ್ಬರು ಎಲ್ಲ ಯೋಚನೆ ಮಾಡಿದ್ವಿ, ಎಲ್ಲರಿಗೆ ಕೊಟ್ಟಾಗ್ಯದೆ. ಮತ್ತು ಅವ್ನ ಫ್ರೆಂಡ್ಸ್ ಯಾರೋ ಒಂದು 4-5 ಜನ ಕುಳ್ದಿತ್ತು, ಅವ್ರಿಗೆ ಒಂಚೂರು ಕೊಟ್ಟು ಬರ್ತೀನಿ ಅಂತ ಇವತ್ತು ಹೋಗ್ಯಾನ. ಅವನಿಗೆ ಅದೇ ಕಳಿಸಿದ್ದು. ಆ ದಿವಸ ಪಾಪ ಮನೆ ಮಗನ ಥರನೇ ಮಾಡ್ತಾ ಇದ್ದಾನೆ. ಓ ಹೌದಾ? ಇನ್ನು ಅಕ್ಕಿ ಪೂಜೆ, ಕೊಚ್ಚುಪ್ಪಿನಕಾಯಿ ಅದು ಇದು ಅಂತೆಲ್ಲ ಶುರು ಆಗ್ತದೆ. ಅದೆಲ್ಲ ಹೆಂಗಸರು ಮಾಡ್ಕೋತಾರೆ. ನಾವಿನ್ನೆಂತ ಚಪ್ರ ಶಾಸ್ತ್ರ, ಹೂ ತರೋದು, ಹೂವೆಲ್ಲ ಒಂಚೂರು ಗನಾಕ್ ತಂದು ಮನೆ ತಂದು ಇಡೀ ಮನೆಗೆ ಸುತ್ಸೋದು. ಆಮೇಲೆ ಮಳೆ ಬರೋಕ್ಕೆ ಶುರು ಹಾಕೊಂಡದ. ಹಾಗಾಗಿ ಸಾಮಾನ್ಯಕ್ಕೆ ಹೇಳಿದ್ದೆ. ಆಮೇಲೆ ಅಶ್ವಿನಿ ಅದೆಂಥದ್ದೋ ಮೊಬೈಲಲ್ಲಿ ನೋಡ್ತು, ಈಗ ಅದೆಂಥದ್ದೋ ಸಾಮಾನ್ಯ ಸಿಗ್ತದಂತಲ್ಲ, ಮಳೆ ಬಂದರೂ ಮಳೆ ನೀರನ್ನ ತಡಿಯಂಥದ್ದು, ಆ ಥರದ್ದೇ ಹಾಕ್ಸೋಣ ಅಪ್ಪ ಅಂತು. ಆಮೇಲೆ ನೀವು ಫೋನ್ ಮಾಡಿದೆ, ಅದಕ್ಕೆ ಒಂದು ಸ್ವಲ್ಪ ರೇಟ್ ಜಾಸ್ತಿ ಅಂದ. ಅದಕ್ಕೆ ಅಶ್ವಿನಿ ಹಂಗಾರೆ ರೇಟ್ ಜಾಸ್ತಿ ಆದರೆ ಬೇಡ, ಇಷ್ಟು ದೊಡ್ಡ ಮನೆ ಅದೆಯಲ್ಲ ಒಳಗೆ ಬಂದು ಕೂತ್ಕೋತಾರೆ, ಬೇಡ ಹಂಗಾರೆ ಅಂತು. ನಾನೇ ಬೇಡ, ರೇಟ್ ಜಾಸ್ತಿ ಆದರೂ ಆಗಲಿ, ಗನಾಗಿರೋದೆ ಹಾಕ ಮರೆಯ ಅಂತ ಅಂದಿನಿ. ಸಾಮಾನ್ಯ ಬರ್ತದೆ, ಮತ್ತು ಮನೆಗೆ ಲೈಟಿಂಗ್ಸ್ ಎಲ್ಲ ಹೇಳಿನಿ. ಎಲ್ಲ ಆಗ್ಯದೆ ಅಂತ ನನ್ನ ಲೆಕ್ಕಾಚಾರ. ಶುಕ್ರವಾರಕ್ಕೂ ಊಟಕ್ಕೆ ಹೇಳಿವ್ ಕಣ. ಮತ್ತೆ ನಮ್ಮನೆ ಹೆಂಗ್ಸ್ ಹೇಳಕ್ಕೆ ಶುರು ಮಾಡ್ತು, ಊರು ಮನೆಯವರೆಲ್ಲ ಬೊತ್ತಾರೆ ಚಪ್ರಾಕ ಶಾಸ್ತ್ರ ಅಂತ, ಮತ್ತು ಹಸೆಗೋಡೆ ಎಲ್ಲ ಬರೆಯೋದಾವತ್ತೆ, ಇಲ್ಲಿ ಯಾರು ಅಡುಗೆ ಮಾಡ್ತಾ ಕೂರ್ತಾರೆ ಅಂತ. ಅದ್ರ ತಮ್ಮನ ಹೆಂಡ್ತಿ ಅಂತು, ಬೇಡ ಬಾವ ನಾವೆಲ್ಲ ಸೇರ್ಕೊ ಮಾಡ್ತೀವಿ ಅಂತ. ಆದರೂ ಇದು ಬೇಡ, ಇಷ್ಟೇ ಖರ್ಚು ಮಾಡೋದು ಮಾಡೀವಿ, ಊಟ ಅತ್ಲ ಹೇಳೋಣ ಅಂತ. ಹಂಗಾಗಿ ಊಟ ಹೇಳಿದ್ವಿ. ಅಯ್ಯೋ, ಊಟ ಎಂತಕ್ಕೆ ಆರ್ಡ್ರ್ ಮಾಡಕ್ಕೆ ಹೋದ್ರಿ ಚಂದ್ರಣ್ಣ? ಹೆಂಗಸ್ರೆಲ್ಲ ಬರೋರು, ಈಗ ನಮ್ಮನೆ ಭವ್ಯ, ಶಾಲಿನಿ ಅಕ್ಕ, ಲಕ್ಷ್ಮಿ ಅಕ್ಕ ಎಲ್ಲ ಬಂದು ಒಂಚೂರು ಅನ್ನ ಒಂದು ಸಾರು ಮಾಡಿದರೆ ಆತಿತ್ತು. ಹೇಳಾತಲ್ಲ, ಇನ್ನೆಂತ ಮಾಡೋಕ್ಕಾಗ್ತದೆ. ಹೋನ ಮತ್ತೆ ಎಲ್ಲರಿಗೂ ಹೊತ್ತಿಗೆ ಬರೋಕ್ಕೆ ಸರಿ ಆಗಲ್ಲ ಅಂದರೆ ಮತ್ತೆ ಇಲ್ಲೆಲ್ಲ ಗಡಿ ಬಿಡಿ ಆಗ್ತದೆ. ಹಂಗಾಗಿ ಎಲ್ಲ ಅನುಕೂಲ ಇರಲಿ ಅಂತ ಎಲ್ಲ ಮಾಡಿದ್ದು. ಅಲ್ರಿ ಚಂದ್ರಣ್ಣ, ಈಗ ವಿಳ್ಯದೆಲೆ ಎಲ್ಲ ಕುಯ್ಯಕ್ಕೆ ಯಾರಿಗಾರು ಹೇಳಿರ? ಇಲ್ಲ ನಮ್ಮ ತೋಟದಲ್ಲಿ, ರಮೇಶ್ ಅಣ್ಣರ ತೋಟದಲ್ಲೆಲ್ಲ ಅದೇ. ವಾಸಣ್ಣರ ತೋಟದಲ್ಲಿ ಅಷ್ಟು ಗನಾಗಿಲ್ಲ. ನಮ್ಮದ್ರಲ್ಲಿ ರಮೇಶ್ ಅಣ್ಣರದ್ರಲ್ಲಿ ಅದೇ ಕುಯ್ಯೋದನ. ಇಲ್ಲ ಬೇರೆ ಯಾರಿಗಾರು ಹೇಳಿರ? ಇಲ್ಲ ಕಣ, ಹೇಳ. ಹಂಗೊಂದು 10-12 ಕೊಟ್ಟು ಬೇಡನಾ? ಸಿಗ್ತದಷ್ಟು. ಈಗ ಸಿಗ್ಲ ನಿಮ್ಮ ತೋಟದಲ್ಲೆಲ್ಲ ಅಂದರೆ ಪ್ಯಾಟೆಲ್ಲೇ ಒಂದು ತರಕ್ಕೆ ಹೇಳ್ಬೇಕು. ಈ ಹೂವಿಂದೆಲ್ಲ ಆರ್ಡ್ರ್ ಕೊಟ್ಟಿವಾ? ಹೂವಿಂದ ಆರ್ಡ್ರ್ ಅಂದರೆ ಹಾರನೇ ಎಲ್ಲ ಅದೆಂತ ತರ್ತರದ ಆರ್ಡ್ರ್ ಮಾಡೋದು ಅಶ್ವಿನಿನೇ ಮೊಬೈಲಲ್ಲೆಲ್ಲ ನೋಡಿ. ಆಮೇಲೆ ಜಡಿಗೆ ಹಾಕೋದು ಎಂತೆಂಥದ್ದು ಎಲ್ಲ ತೋರಿಸಿದೆ. ಅವನ ಹತ್ರನೇ ವಿಳ್ಯದೆಲೆನೂ ಹೇಳ್ಬೇಕು, ವಿಳ್ಯದೆಲೆ ಕೊಟ್ಟು. ಥೋ ಚಂದ್ರಣ್ಣ, ಅದು ಯಾಕ್ರಿ ಹಂಗೆ ಮಾಡ್ತೀರಾ? ಅಶ್ವಿನಿ ಏನು ನಮಗೆ ಮನೆ ಮಗಳಲ್ಲೇನ್ರಿ? ಹಂಗಾರೆ ನಾವಷ್ಟು ಒಂದು ವಿಳ್ಯದೆಲೆ ಕುಯ್ಕೊ ಬರ್ದೇ ಇರೋಷ್ಟು ಆದ್ವನ್ರಿ? ಹಂಗಾರೆ ಎಲ್ಲ ಪ್ಯಾಟೆಲ್ ಸಿಗ್ತದಪ್ಪ. ಹಂಗೆ ನೀವೆಲ್ಲ ಪ್ಯಾಟೆಲೆ ಕೊಂತೀನಿ ಅನ್ನೋದಾರು ಕೊಂಡಿ ಅತ್ಲಾಗೆ. ನಾವು ಯಾರು ಹೆಂಗಸ್ರು ಮಕ್ಕಳು ಬರೋಲ್ಲ. ಅಲ್ಲಿಗೆ ಸೀದಾ ದಿಬ್ನಕ್ಕೆ ಬರ್ತೀವಿ, ಅಕ್ಷತೆ ಕಾಳು ಹಾಕ್ತೀವಿ, ವಾಪಸ್ ಬರ್ತಿರ್ತೀವಿ. ಆತದ? ಥೋ ಮಾರಯ್ಯ, ಹಂಗೆ ಹೇಳಿದಲ್ಲ ಕಣ. ನೀನೊಂದು ಹಂಗೆಲ್ಲ ತಿಳ್ಕೊಬೇಡ ಮಾರಯ್ಯ. ಅಷ್ಟು ಸಿಗ್ಲ ಅಂದರೆ ನಾನು ಅವನ ಹತ್ರ ಹೇಳ್ತೀನಿ ಅಂತ ಹೇಳಿದಷ್ಟೇ. ನೀನೊಂದು ಮಾತಿಯಾ? ಓ ಹಂಗ ಸಿಗ್ತದಪ್ಪ. ನಮ್ಮ ಮನೇಲಿ ಒಂದು 8-9 ಕೊಟ್ಟಿಗೆ ಏನು ತೊಂದರೆ ಇಲ್ಲ. ರಮೇಶ್ ಅಣ್ಣವ್ರ ಮನೇಲೂ ಒಂದು 10-12 ಕೊಟ್ಟು ಸಿಗ್ತದೆ. ನಮ್ಗಿಂತ ಚೆನ್ನಾಗಿ ಅವ್ರಿಗೆ ಅಲ್ಲಿ ಎಲೆ ಎಂಬಾಗಿದೆ ಸಿಗ್ತದೆ. ನೀವೇನು ತಲೆ ಕೆಡ್ಸ್ಕೊಬೇಡಿ. ವಿಳ್ಯದೆಲೆ ಜವಾಬ್ದಾರಿ ನಂದು. ನಾನು ಗುರುವಾರ ತಂದು ಕೊಟ್ರೆ ಸಾಲ್ದನ? ಹೂನಾ, ಗುರುವಾರ ತಂದ್ರೆ ಸಾಕಪ್ಪ, ಬೇಕಾದಷ್ಟಾಯ್ತು. ಮತ್ತೀಗ ಚಪ್ರಕ್ಕೆಲ್ಲ ಎಂತ ಮಾಡೋದು? ವಾಸಣ್ಣ ಅದನ್ನೇ ಕೇಳ್ಕೊಬಾ ಅಂತ ಅಂದಿದ್ರು. ಈಗ ಮಾವಿನ ಎಲೆ ಎಲ್ಲ ಬೇಕಾ? ಆಮೇಲೆ ಅಡಿಕೆ ಕಂಬ ಎಲ್ಲ ನಮ್ಮ ತೋಟದವು ಎಲ್ಲ ಹುಡ್ಕದ, ಅಥವಾ ಅದನ್ನ ಹೆಂಗೆ ಮಾಡಿರ, ಏನು ಕತೆ ಅಂತ. ಚಪ್ರಕ್ಕೆ ಎಲ್ಲ ಬೇಕು ಮಾರಯ್ಯ. ಊರು ಮನೆಯವರೆಲ್ಲ ಸೇರಿ ಮಾಡ್ಬೇಕು. ನಮ್ಮ ತೋಟದಲ್ಲೇ ಸುಮಾರು ಅಡಿಕೆ ಮರಗಳದಾವ. ಅಂದರೆ ಅಡಿಕೆ ಕಂಬ ಸಿಗ್ತದೆ. ಅಡಿಕೆ ಕಂಬಕ್ಕೆ ನಾನು ಆ ದಿವಸ ತೋಟಕ್ಕೆ ಹೋಗಿದ್ವಿ, ಸುಮಾರು ಅದಾವೆ. ನಮ್ಮ ತೋಟದಲ್ಲೇ ಆಗ್ತದೆ. ಇನ್ನು ಸ್ವಲ್ಪ ಮಾವಿನ ಕುಡಿ ಅವು ಇವೆಲ್ಲ ನೀವು ತರಬೇಕು, ತೆಂಗಿನ ಗರಿ ಎಲ್ಲ.
ಸರಿ ಹಂಗಾರೆ ಅದು ನಾನು ವಾಸಣ್ಣ ಹೋಗೆಲ್ಲ ಸರಿ ಮಾಡ್ತೀವಿ. ಅವರು ಬೆಳ್ಳಿ ಮದ್ವೆಗೆಲ್ಲ ಮಾಡಿದ್ರ, ಬೆಳ್ಳಿ ಮದ್ವೆಗೂ ಅಷ್ಟೇ ನಾವೇ ಎಲ್ಲ ತೋಟದಲ್ಲೆಲ್ಲ ಅಡಿಕೆ ಕಂಬ ತಂದು ನೆಟ್ ಮಾಡಿದ್ದು. ಅವಳ್ದು ಭಾರಿ ಗನಗಾಗಿತ್ತು ಮಾತ್ರ. ಅದ್ರ ಫ್ರೆಂಡ್ ಯಾರೋ ಬೆಂಗಳೂರಿಂದ ಬಂದಿದ್ದು ಕೇಳ್ತಿತ್ತಂತೆ, ಇದು ಯಾರು ಬಂದ್ ಮಾಡಿದ್ದ, ಇದೇ ಮಾಡ್ತಾರಲ್ಲ ಚಪ್ರ ಹಾಕೋರೆ ಬಂದ್ ಮಾಡಿದ್ದ, ಊರು ಮನೆಯವ್ರು ಮಾಡಿದ್ದ, ಅಷ್ಟು ಗನಗಾಗಿದೆ ಅಂತಿತ್ತಂತೆ. ಭಾರಿ ಚೆನ್ನಾಗಾಗಿತ್ತು. ನಿಮಗೆ ನೋಡಿದ ನೆನಪದೆಯೋ ಇಲ್ಲ ಗೊತ್ತಿಲ್ಲ, ನಾನು ಮಾಡಿಸ್ತೀನಿ, ನೀವೇನು ತಲೆ ಕೆಡಿಸ್ಕೋಬೇಡಿ. ಹ್ಞೂನ ಮರೆಯ ಎಲ್ಲ ಒಂಚೂರು ನಿತ್ತು ಮಾಡಿ. ಒಬ್ಳೇ ಮಗಳಲ್ಲ, ಎಲ್ಲ ಗನಗಾದ್ರೆ ಸಾಕು ಮರೆಯ. ಥೋ ಚಂದ್ರಣ್ಣ, ಎಂತಕ್ರಿ ಬೇಜಾರು ಮಾಡ್ತೀರಾ? ಥರ ನೆನ್ಸ್ಕೊಂಡ್ರೆ ಬೇಜಾರಾಗ್ತದೆ ಕಣ. ಆದ್ರೆ ಎದುರಿಗೆ ಹೇಳಿದ್ರೆ ಹೊಳ್ತದೆ ಅಂತ ನಾನು ದುಃಖ ಎದುರಲ್ಲೇ ಕೊಟ್ಟು ಇಟ್ಕೊಂಡಿರೋದು. ಒಂದಿನೂ ಬಿಟ್ಟಿರಲ್ಲ, ಹೆಂಗೆ ಕೊಡಿಸಿರ್ತೀನೋ ಅಂತ ನೆನ್ಸ್ಕೊಂಡ್ರೆ ಭಾರಿ ದುಃಖ ಆಗ್ತದೆ ಕಣ. ಏನೋ ನನ್ನ ಮಗಳು ಚೆನ್ನಾಗಿರ್ಲಿ ಅಂತ, ದೂರ ಆದರೂ ಅಡ್ಡಿಲ್ಲ, ಒಳ್ಳೆ ಮಂತನ ಒಳ್ಳೆ ಕೆಲಸ ಅದೇ ಹುಡುಗಗೆ ಅಂತ ಏನೋ ಮನ್ಸು ಗಟ್ಟಿ ಮಾಡಿ ಮದುವೆ ಮಾಡ್ಸೋಣ ಅಂತ ಮುಂದಾದೆ. ಈಗ ಅದನ್ನು ಕಳ್ಸೋದು ನೆನೆಸ್ಕೊಂಡ್ರೆ ಯಪ್ಪ, ಇಲ್ಲೆಲ್ಲ ಶಾಲೆ ಎಲ್ಲ ಗನಾಗಿಲ್ಲ, ಇಂಗ್ಲೀಷ್ ಮೀಡಿಯಮಿಗೆ ಸೇರಿಸ್ಬೇಕು ಅಂತ ಒಂಥರ ತಾಯಿದೇನು ಭಾರಿ ಆತಿತ್ತು ಅವಾಗ. ನಾನು ಯಾವ ಮೀಡಿಯಮಿಗೆ ಸೇರಿಸೋದು ಬೇಡ, ಮತ್ತೆ ಹೊರಗಡೆ ಶಾಲೆಗೆ ಬಿಟ್ಟರೆ ಹಾಸ್ಟ್ಲಲ್ಲಿ ಬಿಡಬೇಕು ಅಂತ ನನ್ನ ಮಗಳನ್ನ ಮನೇಲಿ ಇಟ್ಕೊಂಡೇ ಸಾಕಿತ್ತು ಕಣ. ಎಷ್ಟಿಷ್ಟು ಕಾಲೇಜಿಗೆ ಹೋಗ್ತಾ ಇದೆಯಲ್ಲ, ಒಂದು ದಿನನೂ ಮನೆ ಬಿಟ್ಟಿರಲ್ಲ. ಅಜ್ಜಿ ಮನೆಗಂತ ತಾಯಿ ಮಗಳು ಹೋದ್ರೂ ಬೆಳಿಗ್ಗೆ ಹೋದ್ರೆ ರಾತ್ರಿ ಬಂದೇ ಬರೋರು ಕಣ. ಇತ್ಲಾಗಿ ಅಪ್ಪ ಅಮ್ಮ ಅಂತ ಏನಾರು ಹೇಳ್ತಾ ಓಡಾಡ್ತಿರ್ತಿತ್ತು ಕಣ. ಈಗ ಅದನ್ನು ಕಳ್ಸೋದು ನೆನ್ಸ್ಕೊಂಡ್ರೆ ನಂಗಂತೂ ಜೀವನೇ ಹೋದಂಗೆ ಆಗ್ತದೆ. ಥೋ ಚಂದ್ರಣ್ಣ, ಎಂತಕ್ಕಿಷ್ಟು ಬೇಜಾರು ಮಾಡ್ತಾ ಇದ್ದೀರ್ರಿ? ಥೋ, ನೀವು ಕಣ್ಣಲ್ಲಿ ನೀರು ಹಾಕೋದು ನೋಡಿದ್ರೆ ನನಗೆ ಒಂಥರ ಹೊಟ್ಟೆ ಚುರುಕಂತ ಇದೆ. ಹೆಣ್ಣೆ ಎದ್ಮೇಲೆ ಇವೆಲ್ಲ ಇದ್ದಿದೆ ಅಲ್ಲನ್ರಿ. ನಮ್ಮ ಅಕ್ಕನೂ ಹಂಗೆ ಮದುವೆ ಮಾಡಿ ಕಳಿಸ್ತಾ ಹಿಂಗೆ ಆತಿತ್ತು ನನಗೆ. ಮರೆಯಲ್ಲಿ ನಿಂತ್ಕೊ ಹತ್ತಿದ್ದೆ, ಅದೇ ನೆನಪಾತ ಅದೇ. ಅದು ಕಾರ್ ಹತ್ಕೊಂಡು ಬತ್ತಿನ ಕಣ ಮಯಸ ಅಂದಿದ್ದು ನಂಗೆ ಈಗಲೂ ಕಿವಿಲ್ಗೂ ಈಗ ಹುಟ್ಟಂಗೆ ಆಗ್ತಾ ಅದೆ. ಹಂಗೆ ಕಣ್ರಿ, ಬೇಜಾರಾಗಬೇಡಿ. ಸುಮ್ಮನಿರಿ, ಸರಿ ಹೋಗ್ತದೆ. ಆಮೇಲೆ ಅವರೆಲ್ಲ ಅಲ್ಲಿ ಗಂಡನ ಮನೇಲಿ ಹೊಂದ್ಕೊಂಡು ಘನಾಗಿರೋದು ನೋಡಿದ್ರೆ ಅದೇ ಅಲ್ಲನ್ರಿ ನಮಗೆ ಖುಷಿ. ಎಲ್ಲಿದ್ರು ಘನಾಗಿರಲಿ ಅಂತ ಆಶೀರ್ವಾದ ಮಾಡಬೇಕು. ನೀವು ಹಿಂಗೆ ಕಣ್ಣೀರು ಹಾಕಬೇಡಿ. ಸುಮ್ಮನಿರಿ. ಹೌನಾ, ಎಷ್ಟು ಹಿಡಿದಿಟ್ಕೊಂಡಿರ್ತೀನಿ. ಯಾಕ ಈಗ ಭಾರಿ ಒಂಥರ ಹತ್ರನೇ ಬರ್ತಾ ಇದೆಯಲ್ಲ ಮದುವೆ ದಿನ, ಒಂಥರ ಥರ ನೋವಾಯ್ತು ಕಣ. ನಮ್ಮ ಮದುವೆ ಮಾಡಿ ಕಳಿಸ್ತಾ ಹೆಂಗಾಗ್ಯನ ಮರೆಯ. ಎಂತ ಆಗಲ್ಲ, ಸುಮ್ಮನಿರಿ. ನೀವೇ ಹಿಂಗೆ ಮಾಡ್ಕೊ ಕೂತ್ರೆ ಅಲ್ಲಿ ಪದ್ಮಕ್ಕೋಗಿ ಇನ್ನೆಷ್ಟು ನೋವಾಗ್ತದೆ. ಸುಮ್ಮನಿರಿ. ಒಂದು ಕ್ಷಣನೂ ಮಗಳು ಬಿಟ್ಟಿರ್ಲಲ್ರಿ. ನೀವಾರು ಪ್ಯಾಟಿಗೆ ಅಲ್ಲಿ ಇಲ್ಲಿ ತಿರುಗಾಟಕ್ಕಾರು ಹೋಗೋರು, ಅವ್ರು ಮಾತ್ರ ಒಂದು ಕ್ಷಣನೂ ಬಿಟ್ಟಿರಲಿಲ್ಲ. ಅವ್ರಿಗೆ ಎಷ್ಟು ಬೇಜಾರಾಗ್ಬೋದು. ಹೂನಾ, ನಾ ಎಷ್ಟೇ ಬೈಲಿ ಏನೇ ಮಾಡಲಿ, ಎಲ್ಲ ಮನೆ ಮಠ ಸಂಸಾರ ಅಂದ್ಕೊಂಡು ಮಾಡ್ಕೊಂಡು ಹೋಯ್ತು. ಅದಾಗಿದ್ದಕ್ಕೆ ಎಲ್ಲ ಮಾಡ್ಕೊಂಡದು ಇಷ್ಟ. ಇನ್ಯಾರಾಗಿದ್ರೆ ಇನ್ನೇನಾಗ್ತಿತ್ತೋ ಕತೆ. ಹೌದು, ಯಾವಾಗಲೂ ಮಗಳು ಅಂದರೆ ಜೀವ. ಸಿಡ ಅಂತದೆ, ಆದರೂ ಮಗಳನ್ನ ಬಿಟ್ಟಿರಲ್ಲ. ನಾನೇ ಏನಾರು ಸಿಟ್ಟಲ್ಲಿ ಏನಾರು ಒಂದು ಮಾತು ಹೇಳಿದ್ರೆ ನನ್ನಷ್ಟು ಉದ್ದಕ್ಕೂ ಜಗಳ. ನೀವೆಂತಕ್ಕೆ ಅದಕ್ಕೆ ಹಂಗೆ ಹೇಳಕ್ಕೆ ಹೋದ್ರಿ, ಎಂತಕ್ಕೆ ಹಂಗೆ ಹೇಳ್ತೀರಾ ಅಂತ. ಅಷ್ಟು ಪ್ರಾಣ ಮಗಳಂದ್ರೆ ಅದು ಹೆಂಗೆ ಅದನ್ನ ಅಲ್ಲಿ ಕಳಿಸ್ಕೊಂಡಿದ್ದು ಇಲ್ಲಿರ್ತದೋ, ಬೇರೆ ಕಾಪಾಡಬೇಕು. ಎಲ್ಲ ಗನಾಗ ಆಗ್ತದೆ. ಸುಮ್ಮನಿರಿ, ನೀವು ಭಾರಿ ತಲೆ ಕೆಡಿಸ್ಕೊಬೇಡಿ ಗಂಡ ಹೆಂಡ್ತಿ. ಹ್ಞೂ ನಾ ಮಾರಯ್ಯ. ಸರಿ ಚಂದ್ರಣ್ಣ, ಹಂಗಾರೆ ಒಂಚೂರು ಬನ್ನಿ ಮುಂದ್ಗಡೆ. ಚಪ್ರ ಎಷ್ಟು ಉದ್ದಕ್ಕೆ ಬೇಕು, ಎಷ್ಟು ಅಗಲ ಬೇಕು ಅಂತ ನೋಡೋಣ. ಆವಾಗ ನಂಗೆ ಗೊತ್ತಾಗ್ತದೆ ಎಷ್ಟು ಕಂಬ ಬೇಕು ಅನ್ನೋದು. ಬನ್ನಿ ಒಂಚೂರು ನೋಡೋಣ ಹಂಗಾರೆ. ಹ್ಞೂ ಸರಿ ಮಾರಯ್ಯ, ಬಾ.